ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಈ ಒಂದು ವಿಡಿಯೋದಲ್ಲಿ ಆರ್ ಟಿ ಐಗೆ ಅರ್ಜಿಯನ್ನು ಸಲ್ಲಿಸಬೇಕಾದ್ರೆ ನಿಮ್ಮ ಹತ್ರ ಏನೆಲ್ಲ ದಾಖಲಾತಿಗಳು ಇರಬೇಕು, ಅದೇ ರೀತಿಯಾಗಿ ಎಲ್ ಕೆ ಜಿಗೆ ಮಗುವಿನ ವಯಸ್ಸು ಎಷ್ಟು ಇರಬೇಕು, 1ನೇ ತರಗತಿಗೆ ಮಗುವಿನ ವಯಸ್ಸು ಎಷ್ಟು ಇರಬೇಕು, ನಂತರ ಕೊನೆಯ ದಿನಾಂಕ ಯಾವತ್ತು, ಅರ್ಜಿ ಯಾವತ್ತಿಂದ ಪ್ರಾರಂಭವಾಗುತ್ತೆ ಮುಂತಾದ ವಿಷಯದ ಬಗ್ಗೆ ಸಂಪೂರ್ಣವಾದ ಮಾಹಿತಿಯನ್ನು ಕೊಡ್ತೀನಿ ಸ್ನೇಹಿತರೆ. ಹಾಗಾಗಿ ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ. ಅದೇ ರೀತಿಯಾಗಿ ಯಾರೆಲ್ಲ ಇನ್ನೂ ನಮ್ಮ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಅಂಥವರು ದಯಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸ್ನೇಹಿತರೆ. ಇನ್ನು ಆರ್ ಟಿಗೆ ಅರ್ಜಿಯನ್ನು ಸಲ್ಲಿಸಿ ಎಲ್ ಕೆ ಜಿ ಆಗಿರ್ಬೋದು ಅಥವಾ 1ನೇ ತರಗತಿಗಾಗಿರ್ಬೋದು ಅರ್ಜಿ ಸಲ್ಲಿಸಿ ಸೆಲೆಕ್ಷನ್ ಆದಂಥವ್ರಿಗೆ ಪ್ರೈವೇಟ್ ಶಾಲೆಯಲ್ಲೇ 8ನೇ ತರಗತಿಯವರೆಗೆ ಉಚಿತವಾದ ಶಿಕ್ಷಣವನ್ನು ಕೊಡ್ತಾರೆ ಸ್ನೇಹಿತರೆ. ಇನ್ನು ಯಾವಾಗಿಂದ ಅರ್ಜಿ ಪ್ರಾರಂಭವಾಗುತ್ತೆ ಅಂತ ಹೇಳ್ಬಿಟ್ಟು ತಿಳಿಸ್ತೀನಿ. ಇಲ್ಲಿ ನೀವು ನೋಡ್ಬೋದು, ಸರ್ಕಾರದಿಂದ ಬಂದಿರತಕ್ಕಂಥ ನೋಟಿಫಿಕೇಶನ್ ಇದು. ನೆರೆಹೊರೆ ಶಾಲೆಗಳ ಅಂತಿಮ ಪಟ್ಟಿ ಎಲ್ ಕೆ ಜಿ ಹಾಗೂ 1ನೇ ತರಗತಿ ಅನುದಾನ ರಹಿತ ಶಾಲೆಗಳಲ್ಲಿ ಶಾಲಾವಾರು 25% ಪ್ರಮಾಣದಲ್ಲಿ ಅಂತಿದೆ ನೋಡಿ. ಅಂದರೆ 100 ಸೀಟ್ ಪ್ರೈವೇಟಲ್ಲಿ ಇದ್ದರೆ ಅದರಲ್ಲಿ 25 ಸೀಟು ಆರ್ ಟಿ ಇಂದ ಸೆಲೆಕ್ಷನ್ ಮಾಡ್ಕೋಬೇಕಾಗುತ್ತೆ. ಅದೇ ರೀತಿ ಎಲ್ ಕೆ ಜಿ ಅಥವಾ 1ನೇ ತರಗತಿಗೆ 50 ಜನ ವಿದ್ಯಾರ್ಥಿಗಳಿದ್ದಾರೆ ಅಂತ ಅಂದರೆ ಅದರಲ್ಲಿ ಅವರು 12 ಅಥವಾ 13 ವಿದ್ಯಾರ್ಥಿಗಳು ಈ ಒಂದು ಆರ್ ಟಿಯಿಂದ ಸೆಲೆಕ್ಷನ್ ಮಾಡಿದಂಥ ವಿದ್ಯಾರ್ಥಿಗಳನ್ನು ಆಯ್ಕೆ ಮಾಡ್ಕೋಬೇಕಾಗಿರುತ್ತೆ ಸ್ನೇಹಿತರೆ. ನೀವು 2ನೇ ಆಪ್ಷನಲ್ಲಿ ನೋಡ್ಬೋದು, ಅರ್ಜಿ ಸಲ್ಲಿಸಲು ಪ್ರಾಯೋಗಾರ್ಥ ಅವಧಿ ಅಂತ ಹೇಳ್ಬಿಟ್ಟು, ಅಂದರೆ ಟ್ರಯಲ್ ಅಪ್ಲಿಕೇಶನ್ ಬಂದ್ಬಿಟ್ಟು ಇವತ್ತು 7/4/2026 ಹಿಡಿದು 8/4/2026 ಟ್ರಯಲ್ ಅಪ್ಲಿಕೇಶನ್ ಇರುತ್ತೆ. ಇವತ್ತು ನಾಳೆ 7-8ನೇ ತಾರೀಕು ಟ್ರಯಲ್ ಅಪ್ಲಿಕೇಶನ್ ಯಾವ ರೀತಿ ಆಗಬೇಕು ಅಂತ ಹೇಳ್ಬಿಟ್ಟು ಶಾಂಪಲ್ ಅಪ್ಲಿಕೇಶನ್ ಬಿಟ್ಟಿದ್ದಾರೆ. ಅದನ್ನು ನೋಡ್ಕೊಂಡು ನೀವು ಅಪ್ಲಿಕೇಶನನ್ನು ಶಾಂಪಲ್ ಆಗಿ ಟ್ರಯಲ್ ಮಾಡ್ಕೋಬಹುದಾಗಿರುತ್ತೆ. ಅದಾದಮೇಲೆ ಅನುದಾನಿತ ಶಾಲೆಗಳು ಸೇರಿದಂತೆ ಆರ್ ಟಿ ಎ ಅಡಿ ದಾಖಲಾತಿ ಕೋರಿ ಪೋಷಕರು ಆನ್ಲೈನಲ್ಲಿ ಅರ್ಜಿ ಸಲ್ಲಿಸಲು ನಿಗದಿಪಡಿಸಿದ ಅವಧಿ, ಅಂದರೆ ಯಾವಾಗಿಂದ ಆರ್ ಟಿಗೆ ಅರ್ಜಿ ಪ್ರಾರಂಭವಾಗುತ್ತಪ್ಪ ಅಂತಂದರೆ 9/4/2026 ಹಿಡಿದು 7/5/2026 ಒಳಗಡೆ ನೀವು ಆರ್ ಟಿಗೆ ಅರ್ಜಿಯನ್ನು ಸಲ್ಲಿಸ್ಬೋದು. ಇದೇ ತಿಂಗಳು 9ನೇ ತಾರೀಕಿಂದ ಪ್ರಾರಂಭವಾಗುತ್ತೆ. ನೆಕ್ಸ್ಟ್ ಮಂತ್ 7ನೇ ತಾರೀಕಿಗೆ ಕೊನೆ ಆಗುತ್ತೆ ಸ್ನೇಹಿತರೆ. ಇದಾದಮೇಲೆ EID ಮೂಲಕ ಸಲ್ಲಿಸಿದ ಅರ್ಜಿಗಳನ್ನು ದತ್ತಾಂಶದ ನೈಜತೆ ಪರಿಶೀಲನೆ ಬಂದ್ಬಿಟ್ಟು 10/4/2026 8/5/2026 ಇರುತ್ತೆ ಸ್ನೇಹಿತರೆ. ಅಂದರೆ ಅವರು ಅಪ್ಲಿಕೇಶನನ್ನು ಚೆಕ್ ಮಾಡ್ತಾರೆ. ವಿಶೇಷ ಪ್ರವರ್ಗಗಳು ಮತ್ತು ಕ್ರಮಬದ್ಧವಲ್ಲದ ಅರ್ಜಿಗಳ ಪರಿಶೀಲನೆ ಬಂದ್ಬಿಟ್ಟು 10/4/2026 8/5/2026 ಒಳಗಡೆ ಇರುತ್ತೆ ಸ್ನೇಹಿತರೆ. ಅದಾದಮೇಲೆ ಲಾಟರಿ ಪ್ರಕ್ರಿಯೆಗೆ ಅರ್ಹ ಅಭ್ಯರ್ಥಿಗಳ ಅಂತಿಮ ಪಟ್ಟಿ ಪ್ರಕಟಣೆ ಬಂದ್ಬಿಟ್ಟು 12/5/2026 ಇರುತ್ತೆ. ನಂತರ ಆನ್ಲೈನ್ ಲಾಟರಿ ಮೂಲಕ ಮೊದಲ ಸುತ್ತಿನ ಸೀಟು ಹಂಚಿಕೆ ಬಂದ್ಬಿಟ್ಟು ಫಸ್ಟ್ ರೌಂಡ್ ಸೆಲೆಕ್ಷನ್ ಲಿಸ್ಟ್ ಬಂದ್ಬಿಟ್ಟು 16/5/2026 ಆಗಿರುತ್ತೆ. ಅದಾದಮೇಲೆ ಫಸ್ಟ್ ರೌಂಡಲ್ಲಿ ಸೆಲೆಕ್ಷನ್ ಆದಂಥವರು ಶಾಲೆಗಳ ಅವರ ಒಂದು ದಾಖಲಾತಿ ಪ್ರಾರಂಭ ಬಂದ್ಬಿಟ್ಟು 18/5/2026 1/6/2026 ಒಳಗಡೆ ಫಸ್ಟ್ ರೌಂಡ್ ಸೆಲೆಕ್ಷನ್ ಆದಂಥವರನ್ನು ದಾಖಲಾತಿ ಮಾಡ್ಕೋಬೋದಾಗಿರುತ್ತೆ ಸ್ನೇಹಿತರೆ. ಇನ್ನು ಶಾಲೆಗಳಲ್ಲಿ ದಾಖಲಾದ ಮೊದಲ ಸುತ್ತಿನ ಮಕ್ಕಳ ವಿವರಗಳನ್ನು ತಂತ್ರಾಂಶದಲ್ಲಿ ಅಪ್ಲೋಡ್ ಮಾಡಲಾಗುವುದು. ಅಂದರೆ ಸೆಲೆಕ್ಷನ್ ಆದಂಥವರನ್ನು ಇಂಟರ್ನೆಟ್ಗೆ ಅವರ ಒಂದು ಮಾಹಿತಿಯನ್ನು ಅಪ್ಲೋಡ್ ಮಾಡೋದು 18/5/2026 ಹಿಡಿದು 1/6/2026 ಆಗಿರುತ್ತೆ ಸ್ನೇಹಿತರೆ. ಅದೇ ರೀತಿಯಾಗಿ ಆನ್ಲೈನ್ ಲಾಟರಿ ಮೂಲಕ 2ನೇ ರೌಂಡ್ ಸೆಲೆಕ್ಷನ್ ಲಿಸ್ಟ್ ಬಂದ್ಬಿಟ್ಟು 5/6/2026 ಆಗಿರುತ್ತೆ. 2ನೇ ಸುತ್ತಿನಲ್ಲಿ ಹಂಚಿಕೆಯಾದ ಸೀಟುಗಳಿಗೆ ಶಾಲೆಗಳಲ್ಲಿ ದಾಖಲಾತಿ ಅವಧಿ ಬಂದ್ಬಿಟ್ಟು, ಅಂದರೆ ಸೆಕೆಂಡ್ ರೌಂಡ್ ಸೆಲೆಕ್ಷನ್ ಆದಂಥವ್ರನ್ನ ದಾಖಲಾತಿ ಮಾಡ್ಕೊಳ್ಳೋದು ಬಂದ್ಬಿಟ್ಟು 6/6/2026 15/6/2026 ಆಗಿರುತ್ತೆ ಸ್ನೇಹಿತರೆ. ಇನ್ನು 2ನೇ ರೌಂಡಲ್ಲಿ ಸೆಲೆಕ್ಷನ್ ಆದಂಥವರನ್ನು ಅವರ ಒಂದು ಮಾಹಿತಿಯನ್ನು ತಂತ್ರಾಂಶದಲ್ಲಿ ಅಪ್ಲೋಡ್ ಮಾಡೋದು ಬಂದ್ಬಿಟ್ಟು 6/6/2026 15/6/2026 ಆಗಿರುತ್ತೆ ಸ್ನೇಹಿತರೆ. ಇನ್ನು ಆರ್ ಟಿಗೆ ಅರ್ಜಿ ಸಲ್ಲಿಸಬೇಕಾದ್ರೆ ಮಗುವಿನ ವಯಸ್ಸು ಎಲ್ ಕೆ ಜಿಗೆ ಎಷ್ಟಿರಬೇಕಪ್ಪ ಅಂತ ಅಂದರೆ 4 ವರ್ಷದಿಂದ ಹಿಡಿದು 6 ವರ್ಷ ಒಳಗಡೆ ಇರಬೇಕಾಗಿರುತ್ತೆ. 1ನೇ ತರಗತಿಗೆ 6 ವರ್ಷದಿಂದ ಹಿಡಿದು 8 ವರ್ಷ ಒಳಗಡೆ ಇರಬೇಕಾಗುತ್ತೆ ಸ್ನೇಹಿತರೆ. ಇನ್ನು ಇದಾದಮೇಲೆ ಅರ್ಜಿ ಸಲ್ಲಿಸಬೇಕಾದ್ರೆ ನಿಮ್ಮ ಹತ್ರ ಏನೆಲ್ಲ ದಾಖಲಾತಿಗಳು ಇರಬೇಕಪ್ಪ ಅಂತ ಅಂದರೆ ಮಗುವಿನ ಆಧಾರ್ ಕಾರ್ಡು, ತಂದೆ ಅಥವಾ ತಾಯಿ ಆಧಾರ್ ಕಾರ್ಡ್ ಬೇಕಾಗುತ್ತೆ, ಮಗುವಿನ ಜನನ ಪ್ರಮಾಣ ಪತ್ರ ಬೇಕಾಗುತ್ತೆ, ಮಗುವಿನ ಜಾತಿ ಮತ್ತು ಆದಾಯ ಪ್ರಮಾಣ ಪತ್ರ ಬೇಕಾಗುತ್ತೆ, ಮಗುವುದು ಒಂದು ಫೋಟೋ ಬೇಕಾಗುತ್ತೆ, ನಂತರ ವಾಸಸ್ಥಳ ದೃಢೀಕರಣ ಪ್ರಮಾಣ ಪತ್ರ ಬೇಕಾಗುತ್ತೆ. ಒಂದು ವೇಳೆ ವಿಕಲಚೇತನರಾಗಿರ್ತಕ್ಕಂಥ ಮಗು ಆದರೆ ಅವರ ಒಂದು UDID ಕಾರ್ಡ್ ಬೇಕಾಗುತ್ತೆ ಸ್ನೇಹಿತರೆ. ಇಷ್ಟು ದಾಖಲಾತಿಗಳಿದ್ರೆ ಆರ್ ಟಿ ಐಗೆ ಅರ್ಜಿ ಪ್ರಾರಂಭವಾಗುತ್ತೆ. ಇವತ್ತು ನಾಳೆ ಟ್ರಯಲ್ ಅಪ್ಲಿಕೇಶನ್ನು 9ನೇ ತಾರೀಕಿಂದ ಅಪ್ಲಿಕೇಶನ್ ಪ್ರಾರಂಭವಾಗುತ್ತೆ ಸ್ನೇಹಿತರೆ. ಆಗ 9ನೇ ತಾರೀಕು
ತಾರೀಕು ನಾನು ನಿಮಗೆ ಯಾವ ರೀತಿ ಆನ್ಲೈನ್ ಮುಖಾಂತರ ಅರ್ಜಿಯನ್ನು ಸಲ್ಲಿಸ್ಬೋದು ಅಂತಲೂ ಸಹ ತಿಳಿಸ್ತೀನಿ. ಮತ್ತು ಇನ್ನೊಂದು ಮುಖ್ಯವಾದ ಮಾಹಿತಿ ಏನಪ್ಪ ಅಂತಂದರೆ, ಒಂದು 4-5 ವರ್ಷದಿಂದ 3 ಕಿಲೋಮೀಟರ್ ಒಳಗಡೆ ಏನಾದರೂ ಸರ್ಕಾರಿ ಶಾಲೆ ಇದ್ದರೆ ಪ್ರೈವೇಟ್ ಶಾಲೆಗೆ ಅರ್ಜಿ ತಗೊತಾ ಇಲ್ಲ ಸ್ನೇಹಿತರೆ. ಈ ಬಾರಿ ಏನಾಗುತ್ತೆ ಅಂತ ನೋಡಬೇಕಾಗುತ್ತೆ ಸ್ನೇಹಿತರೆ. 9ನೇ ತಾರೀಕು ಅಪ್ಲಿಕೇಶನ್ ಓಪನ್ ಆಗುತ್ತೆ, ಆಗ ನಾನು ಟ್ರಯಲ್ ಮಾಡಿ ಅದು ಸಹ ವಿಡಿಯೋ ಮಾಡ್ತೀನಿ ಸ್ನೇಹಿತರೆ. ಅಪ್ಲಿಕೇಶನ್ 3 ಕಿಲೋಮೀಟರ್ ಒಳಗಡೆ ಇದ್ದರೆ ಸರ್ಕಾರಿ ಶಾಲೆ, ಪ್ರೈವೇಟ್ ಶಾಲೆ ತಗೊಳ್ಳುತ್ತಾ ಇಲ್ಲ ಅಂತ ಹೇಳ್ಬಿಟ್ಟು ಚೆಕ್ ಮಾಡಿ ಅದು ಒಂದು ವಿಡಿಯೋವನ್ನು ಮಾಡ್ತೀನಿ ಸ್ನೇಹಿತರೆ. ಏನಾದರೂ ಡೌಟ್ ಇದ್ದರೆ ಕಮೆಂಟ್ ಮಾಡಿ ಸ್ನೇಹಿತರೆ. ವಿಡಿಯೋ ನೋಡಿದ್ದಕ್ಕಾಗಿ ತುಂಬ ಧನ್ಯವಾದಗಳು. ಬಾಯ್, ಟೇಕ್ ಕೇರ್ ಫ್ರೆಂಡ್ಸ್.